ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ತನ್ನ ಪತ್ನಿಯಿಂದಲೇ ಬರ್ಬರವಾಗಿ ಕೊಲೆಯಾಗಿ ಹೆಚ್ಚು ಕಡಿಮೆ 20 ದಿನಗಳು ಕಳೀತಾ ಇದೆ. ಆದರೆ ಹತ್ಯೆಗೂ ಮುನ್ನ ಕುಟುಂಬದಲ್ಲಿ ಎಲ್ಲವೂ ಸರಿ ಇರಲಿಲ್ಲ. ನಿರಂತರವಾಗಿ ಓಂ ಪ್ರಕಾಶ್ ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇದ್ರು ಅನ್ನೋ ಸತ್ಯ ನಿಧಾನವಾಗಿ ಬೆಳಕಿಗೆ ಬರ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ರೌದ್ರಾವತಾರದ ಮೂಲಕ ಓಂ ಪ್ರಕಾಶ್ ಅವರನ್ನು ಹತ್ಯೆ ಮಾಡಿದರು. ಆದರೆ ಓಂ ಪ್ರಕಾಶ್ ಸಾಯುವ 15 ದಿನಗಳ ಹಿಂದೆ ಕೂಡ ಇದೇ ರೀತಿ ಓಂ ಪ್ರಕಾಶ್ ಅವರ ಹತ್ಯೆಯ ಯತ್ನ ನಡೆದಿತ್ತು ಅಂತ ಈಗ ಗೊತ್ತಾಗ್ತಾ ಇದೆ. ಓಂ ಪ್ರಕಾಶ್ ಮನೆಯಲ್ಲಿ ಮಲಗಿದ್ದಾಗ ಅವರ ಕಿವಿಗೆ ಮತ್ತು ಕಣ್ಣಿಗೆ ಹಾರ್ಪಿಕ್ ಹಾಕಿ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲ್ಲುವ ಪ್ಲಾನನ್ನು ಮಾಡಿದ್ರಂತೆ ಈ ಪಲ್ಲವಿ. ಆಗ ಎಚ್ಚೆತ್ತ ಓಂ ಪ್ರಕಾಶ್ ಆಕೆಯಿಂದ ಬಚಾವಾಗಿ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಳಿಕ ಸಹೋದರಿ ಮನೆಯಲ್ಲಿ ಅವರು ಜೀವನ ನಡೆಸ್ತಾ ಇದ್ದರು. ಓಂ ಪ್ರಕಾಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮನೆಯಲ್ಲಿ ಅಷ್ಟೆಲ್ಲ ಆದರೂ ಕೂಡ ಪೊಲೀಸರಿಗೆ ದೂರು ನೀಡದ ಓಂ ಪ್ರಕಾಶ್ ತನ್ನ ಸಹೋದರಿ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದರು. ಮಗಳ ಒತ್ತಾಯದ ಮೇರೆಗೆ ಮನೆಯಿಂದ ಬಂದಂತಹ 3 ದಿನಕ್ಕೆ ಓಂ ಪ್ರಕಾಶ್ ಅವರ ಹತ್ಯೆಯಾಗಿದೆ. ಇದು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥದ್ದು. ಇವರೇನೋ ಹತ್ಯೆ ಆಗೋದಕ್ಕೊಂದು 15 ದಿನ ಮೊದಲು ಮಲಗಿದ್ದಾಗ ಕಿವಿಗೆ ಮತ್ತು ತಲೆಗೆಲ್ಲ ಹಾರ್ಪಿಕ್ ಹಾಕಿದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. ತಲೆಗೆ ಸುತ್ತಿಗೆಯಿಂದ ಹೊಡೆದಿರೋ ಗಾಯ ಕೂಡ ಹಾಗೆ ಕಾಣ್ತಾ ಇದೆ. ಇಷ್ಟೆಲ್ಲ ಆದರೂ ಅವರೊಬ್ಬ ರಿಟೈರ್ಡ್ IPS ಆಫೀಸರ್ ಆಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಇವತ್ತಿನ ದಿನ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ನೋಡಿ, ಸ್ಟಿಚ್ಚೆಲ್ಲ ಹಾಕಿದ್ದಾರೆ ತಲೆಗೆ, ಅಂದರೆ ಇದು ಸುತ್ತಿಗೆನಲ್ಲಿ ಹೊಡೆದಿರೋದು. ಹಾರ್ಪಿಕ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ಲೀಚಿಂಗ್ ಏಜೆಂಟ್, ಆ್ಯಸಿಡ್ ಇರುತ್ತೆ. ಅದನ್ನು ಕಿವಿಗೆ ಹಾಕಿದ್ರೆ ಕಿವಿ ಉಳಿಯುತ್ತಾ ಏನಪ್ಪ, ನನಗಂತೂ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಟೋಟಲಿ ಮಾನಸಿಕ ಅಸ್ವಸ್ಥತೆಯ ರೀತಿಯಲ್ಲಿ ಆಕೆ ನಡ್ಕೊಂಡಿರೋದು ಗೊತ್ತಾಗಿದೆ. ಅಥವಾ ಓಂ ಪ್ರಕಾಶ್ ಅವರು ಕುಟುಂಬದ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ವಾ ಗೊತ್ತಿಲ್ಲ, ಅದೇ ಅವ್ರು ಮಾಡಿರೋ ತಪ್ಪು. ಬಟ್ ಸ್ಟಿಲ್ ಆ ಥರ ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಬಚಾವ್ ಆಗ್ತಾಯಿದ್ರು. ಬಟ್ ವೆರಿ ಅನ್ಫಾರ್ಚುನೇಟ್, 20 ದಿವಸದ ಹಿಂದೆ ಅವರು ಬರ್ಬರವಾಗಿ ಕೊಲೆಯಾಗಿ ಹೋದರು.